ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸುಷ್ಮಾ ಕ್ರಿಯೇಟಿವ್ಸ್ ಆ್ಯಂಡ್ ವ್ಲಾಗ್ಸ್. ಇದು ಬಂದು ಹಬ್ಬದ ದಿನದ ವ್ಲಾಗ್. ತುಂಬ ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದ್ರ ಹಿಂದಿನ ದಿನದ ವ್ಲಾಗ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇದು ಕಂಟಿನ್ಯೂಯೇಷನ್ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆನೇ ಅರೌಂಡ್ 6:30 ಹಂಗೇನೋ ನಾವು ಪೂಜೆನ ಸ್ಟಾರ್ಟ್ ಮಾಡಿದ್ವಿ. ನೈಟ್ ನಾನು ಮಲಗೋದೇನೆ ಅರೌಂಡ್ 3:30 ಆಗಿತ್ತು. ಸೊ ಬೆಳಗ್ಗೆ ಬೇಗ ಎದ್ದೊಳೋದಕ್ಕಾಗಿಲ್ಲ. ಅಮ್ಮ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಅಡುಗೆಗೂ ಕೂಡ ರೆಡಿ ಮಾಡಿದರು ಆಲ್ರೆಡಿ. ಈಗ ಅಂತ ಬಾಳೆಕಂದೆಲ್ಲ ಕಟ್ಟಿ ಆಮೇಲೆ ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಅಪ್ಪ ಬಾಳೆಕಂದೆಲ್ಲ ಹೆಲ್ಪ್ ಮಾಡ್ತಿದ್ರು ಕಟ್ಟೋದಕ್ಕೆ ಎಲ್ಲ. ಅಷ್ಟರಲ್ಲಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಎಲ್ಲ ಬಂದೆ. ಇನ್ನು ತಟ್ಟೆ ಎಲ್ಲ ನೈಟೇ ನಾನು ಜೋಡಿಸಿಟ್ಟಿದ್ದೆ. ಸೊ ಬೆಳಗ್ಗೆ ಎದ್ದು ಏನೂ ತಟ್ಟೆ ಎಲ್ಲ ಜೋಡಿಸೋದು ಆ ಥರ ಏನೂ ಕೂಡ ಇರಲಿಲ್ಲ. ಜಸ್ಟ್ ತಿಂಡಿ ತಟ್ಟೆ ಮಾತ್ರ ಜೋಡಿಸ್ಬೇಕಿತ್ತು. ತಿಂಡಿ ತಟ್ಟೆ ಅಂದರೆ ಚಕ್ಲಿ ಮತ್ತು ಕರ್ಜಿಕಾಯಿ ಎಲ್ಲ ಮಾಡಿದ್ವಲ್ಲ, ಅದನ್ನೆಲ್ಲ ಬೆಳಗ್ಗೆ ಜೋಡಿಸ್ಕೊಳ್ಳೋಣ ಅಂತ ನೈಟೇ ಹಣ್ಣೆಲ್ಲ ಜೋಡಿಸಿ ಇಟ್ಬಿಟ್ಟಿದ್ದೆ. ಹಾಗೆ ದೇವರಿಗೆ ಕಳಶ ಕೂಡ ಏನೂ ಊಡಿರಲಿಲ್ಲ. ಜಸ್ಟ್ ನೀರು ಹಾಕಿ ಅದಕ್ಕೆ ಖರ್ಜೂರ ಅಂದರೆ ಡ್ರೈ ಫ್ರೂಟ್ಸು, ಸ್ವಲ್ಪ ಅರಿಶಿನ, ಕುಂಕುಮ, ಅಕ್ಷತೆ ಎಲ್ಲ ಹಾಕಿ ಆಮೇಲೆ ಕಳಶನ ಊಡ್ತೀವಿ. ಇನ್ನು ಸೈಡಲ್ಲಿ 2 ನಾನು ಎಕ್ಸ್ಟ್ರಾ ಕೈ ಇತ್ತು ಅದನ್ನು ಅಟ್ಯಾಚ್ ಮಾಡಿದ್ದೀನಿ ಅನ್ನಲ್ಲ, ಅದಕ್ಕೆ 2 ಲೋಟಸ್ನ ತಂದಿದ್ವಿ. ಅದನ್ನು ಇಟ್ಟೋಣ ಅಂದ್ಬಿಟ್ಟು ಈ ಥರ ಲೋಟಸ್ನ ಫಸ್ಟು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಅರಳಿರೋ ಥರ. ಒಂದು ಸರಿ ಇಟ್ಟೆ, ಬಟ್ ಅದು ಯಾಕೋ ಸರಿ ಕಾಣಲಿಲ್ಲ. ಆಮೇಲೆ ಜಸ್ಟ್ ಹಾಗೇ ಕೈ ಮೇಲೇ ಇಟ್ಟು ಒಂದು ಗುಂಪಿನಿಂದ ಅದನ್ನು ಸೆಕ್ಯೂರ್ ಮಾಡಿದೆ. ಚೆನ್ನಾಗಿ ಕಾಣ್ತಿತ್ತು, ಅದನ್ನು ಒಂಥರ ಡಿಫ್ರೆಂಟಾಗಿ. ಹಾಗೆ ತುಂಬ ಜನ ನನಗೆ ಲಾಸ್ಟ್ ವಿಡಿಯೋದಲ್ಲಿ ಕಮೆಂಟಲ್ಲಿ ಕೇಳ್ತಾಯಿದ್ರಿ ಗೋಧಿನ ಹೇಗೆ ಅಟ್ಯಾಚ್ ಮಾಡಿದ್ರಿ ಅಂತ. ಏನಿಲ್ಲ, ಫಸ್ಟು ನಾನು ಕೂಡ ಒಂದು ಪೇಪರ್ಗೆ ನಾರ್ಮಲಾಗಿ ನಾವು ಚಿಕ್ಕ ವಯಸ್ಸಲ್ಲಿ ಹೇಗೆ DIY ಮಾಡ್ತಾಯಿದ್ವಿ, ಏನು ಫೆವಿಕೋಲ್ ಹಾಕಿ ಅದ್ರ ಮೇಲೆ ಗೋಧಿನ ಸ್ಟಿಕ್ ಮಾಡೋ ಥರ ಆ ಥರ ಮಾಡಿದೆ. ಬಟ್ ನನಗನ್ನಿಸ್ತು ಇದು ತುಂಬ ಲಾಂಗ್ ಪ್ರೊಸೀಜರ್ ಆಗುತ್ತೆ, ಹಾಗೆ ತುಂಬ ಮೆಸ್ಸಿನೂ ಆಗೋಯಿತು ಒಂದು ಸ್ವಲ್ಪ ಅಂಟಿಸಿದ ತಕ್ಷಣ. ಸೊ ನಾನೇನು ಮಾಡಿದೆ ಅಂದರೆ ಸೆಲೋ ಟೇಪ್ ಬರುತ್ತಲ್ಲ, ಬ್ರೌನ್ ಕಲರ್ ಸೆಲೋ ಟೇಪ್ ಹೇಗೂ ಇತ್ತು. ಏಕೆಂದರೆ ನಾವು ಕಳಶನ 2 ಕಳಶನ ಅಂದರೆ ಒಂದು ಬಿಂದಿಗೆ ಒಂದು ಕಳಶನ ಇಡೋದಕ್ಕೆ ಸೆಲೋ ಟೇಪ್ನ ಸುತ್ತಿರ್ತೀವಲ್ಲ, ಅದನ್ನು ನೀಟಾಗಿ ಫಸ್ಟು ಸ್ಪ್ರೆಡ್ ಮಾಡಿಕೊಂಡೆ ಒಂದು ಲೈನ್ ಥರ. ಅದರ ಮೇಲೆ ಸೆಲೋ ಟೇಪ್ ಮೇಲೆ ನಾನು ಗೋಧಿನ ಅಂಟಿಸ್ತಾ ಬಂದೆ. ನನಗೂ ಕೂಡ ಬಿದ್ದೋಗುತ್ತೆ ಅಂತ ಅನ್ನಿಸ್ತಿತ್ತು, ಬಟ್ ಥ್ಯಾಂಕ್ಫುಲ್ಲಿ ಬೆಳಗ್ಗೆ ಆದ್ರೂ ಅದು ಬಿದ್ದಿರಲಿಲ್ಲ. ಅದಕ್ಕೇ ನೈಟೇ ನಾನು ನೋಡೋಣ ಅಂದ್ಬಿಟ್ಟು ಹಾಕಿ ಅದೇ ಥರ ಫ್ಲೋ ಆಗೋ ಥರನೇ ಅದನ್ನು ಅಂಟಿಸಿ ಬಿಟ್ಟಿದ್ದೆ ಬಿಂದಿಗೆ. ನೀವು ನೋಡ್ಬೋದು ಲಾಸ್ಟ್ ವಿಡಿಯೋದಲ್ಲೇ ನಾನು ಅದೇ ಥರ ನೀಟಾಗಿ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೆ. ಬಿಂದಿಗೆ ಎಲ್ಲ ನೀಟಾಗಿ ಅದನ್ನು ಟೈ ಮಾಡಿ, ಬಿಂದಿಗೆ ಬೀಳಬಾರ್ದಲ್ವ, ಅಕಸ್ಮಾತ್ ನಾವೇನಾದ್ರು ಹೂವು ಹಾಕಿದಾಗ ಅಥವಾ ಮಿಸ್ ಆಗಿ ಏನಾದ್ರು ಬಿದ್ದೋಗ್ಬಿಟ್ರೆ ಮುಂದಕ್ಕೆ ಅಂದ್ಬಿಟ್ಟು ಅದನ್ನೆಲ್ಲ ನೀಟಾಗಿ ನಾನು ದಾರದಿಂದ ಅದನ್ನು ಟೈ ಮಾಡ್ಕೊಂಡಿದ್ದೆ. ಸೊ ಈಗ ಅದು ಒಂಚೂರು ಏನು ಗೋಧಿನೂ ಕೂಡ ಬಿದ್ದಿರಲಿಲ್ಲ, ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಇನ್ಫ್ಯಾಕ್ಟ್ ಬಂದವ್ರಿಗೆಲ್ಲ ಅದೇ ಕೇಳ್ತಾಯಿದ್ರು ಅದನ್ನ ಹೆಂಗೆ ಮಾಡಿದೆ, ತುಂಬ ಚೆನ್ನಾಗಿದೆ ಅಂತ. ಅದು ಚೆನ್ನಾಗಿ ಬಂದಿತ್ತು. ನಾನು ಹೇಳಿದ್ನಲ್ಲ, ನಾನು ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬದಷ್ಟರಲ್ಲಿ ಇದನ್ನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಹಾಗೆ ಈಗ ಪೂಜೆ ಮಾಡೋದಕ್ಕೆ ಅಂತ ಅರೌಂಡ್ 7:30 ಹಂಗೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ವಿ. ಎಲ್ಲ ಒಂದು ಸ್ವಲ್ಪ ಡೆಕೋರೇಷನ್ ಇನ್ನೂ ಇತ್ತು, ಹೂವು ಎಲ್ಲ ಹಾಕೋದೇ ಆಗಿರಲಿ ಅಥವಾ ಈ ಸೈಡಲ್ಲಿ ಏನೆಲ್ಲ ಆನೆ ಮತ್ತು ಮುಂದೆಗಡೆ ತಟ್ಟೆ ಅರೇಂಜ್ ಮಾಡೋದೇ ಆಗಿರಲಿ, ಅದೆಲ್ಲ ಒಂದು ಸ್ವಲ್ಪ ಸಣ್ಣ ಪುಟ್ಟದೆಲ್ಲ ಇತ್ತು. ಅದೆಲ್ಲ ಮಾಡ್ಕೊಳೋ ಅಷ್ಟರಲ್ಲಿ ಒಂದು 7:30 ಆಯಿತು. ನಾವು ಅದನ್ನೆಲ್ಲ ಮಾಡ್ಕೊಳೋ ಅಷ್ಟರಲ್ಲಿ. ಇನ್ನು ನಾನು ಪೂಜೆಗೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಅಮ್ಮ ನೈವೇದ್ಯಕ್ಕೂ ಕೂಡ ರೆಡಿ ಮಾಡ್ಕೊತಿದ್ರು. ಆ್ಯಸ್ ಯೂಶ್ವಲ್ ಎಲ್ಲರೂ ಮನೇಲಿ ಮಾಡೋ ಹಂಗೆ ಒಬ್ಬಟ್ಟು ಮಾಡಿದ್ವಿ ನೈವೇದ್ಯಕ್ಕೆ. ಬೆಳಗ್ಗೆ ಒಬ್ಬಟ್ಟು ಮಾಡಿ ನೈವೇದ್ಯ ಮಾಡಿಬಿಟ್ವಿ. ಕೇಳ್ತಾ ಇದ್ರಿ ನಿಮ್ಮ ಮನೇಲಿ ಏನಕ್ಕೆ ಲಕ್ಷ್ಮೀನ ಕೂರಿಸಿಲ್ಲ, ಅಮ್ಮ ಮನೆಗೆ ಹೋಗಿದ್ರಿ ಅಂತ. ಆ್ಯಕ್ಚುಲಿ ಅಲ್ಲಿ ಕನ್ನಡಿಗಾಸ್ ಏನೋ ಅಷ್ಟು ಜನ ಇಲ್ಲ, ನಾರ್ಮಲಾಗಿ ನಾರ್ತ್ ಈಸ್ ಇರೋದು. ಹಾಗೆ ನನಗೆ ಅಷ್ಟಾಗಿ ಪರಿಚಯನೂ ಇಲ್ಲ. ಎಲ್ಲೋ ಒಂದು ಸ್ವಲ್ಪ 10 ಫ್ಯಾಮಿಲೀಸ್ ಏನೋ ಗೊತ್ತು ನನಗೆ.
ಅಷ್ಟೇ. ಅಲ್ಲಿ ನನ್ನ ಮದುವೆ ಆದಾಗಿಂದನೂ ನಾನು ಅಮ್ಮ ಮನೆಗೆ ಬರ್ತಿರೋದು. ಮದುವೆ ಆಗಿ ಫಸ್ಟ್ ಇಯರ್ ಏನೋ ಬರಲಿಲ್ಲ ಅನಿಸುತ್ತೆ, ಬಟ್ ಅದಾದಮೇಲೆ ನಾನು ಕಂಟಿನ್ಯೂಸ್ ಆಗಿ ಇಲ್ಲೇ ಬರ್ತೀನಿ. ಇಲ್ಲಿ ತುಂಬ ಜನ ಇರ್ತಾರೆ, ನನ್ನ ಕಸಿನ್ಸ್ ಎಲ್ಲ ಮನೇನೂ ಪಕ್ಕನೇ ಇರೋದ್ರಿಂದ ಆ ಫೆಸ್ಟಿವಲ್ ವೈಬೇ ಒಂಥರ ಬೇರೆ ಥರ ಇರುತ್ತೆ. ಅಲ್ಲಿ ನಮ್ಮ ಮನೇಲಿದ್ದಾಗ ಅವತ್ತು ಹಬ್ಬ ಅಂತ ಅನ್ಸೋದೇ ಇಲ್ಲ, ಆ ರೀತಿ ಇರುತ್ತೆ. ಸೊ ಹಾಗಾಗಿ ನಾನು ಇಲ್ಲಿಗೆ ಬರ್ತೀನಿ. ಇಲ್ಲೆಲ್ಲ ಚೆನ್ನಾಗಿರುತ್ತೆ ಅಲ್ವಾ. ಅಲ್ಲಿ ಇಶುಗೂ ಕೂಡ ಅದೆಲ್ಲ ಒಂದು ಗೊತ್ತಾಗಬೇಕು, ಯಾಕಂದರೆ ನಾನು ಇದ್ದಿದ್ದು ಒಂದು ಕಮ್ಯುನಿಟಿಯಲ್ಲಿ. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನಾವು ಕೂಡ ಒಂದು 5 to 6 ಮೆಂಬರ್ಸು, ಅಂದರೆ ಫ್ರೆಂಡ್ಸು. ಈವ್ನಿಂಗ್ ಆಯಿತು ಅಂದರೆ ಹಬ್ಬ ಏನಾದರೂ ಇದ್ದಾಗ ನಾವೆಲ್ಲ ಜೊತೆಲೇ ಹೋಗಿ ಕುಂಕುಮ ಕರಿಯೋದು, ಆ ಥರ ಎಲ್ಲ ಮಾಡ್ತಾಯಿದ್ವಿ. ಅವಳಿಗೂ ನಮ್ಮ ಟ್ರೆಡಿಷನ್ ಬಗ್ಗೆ ಗೊತ್ತಾಗಬೇಕು, ನಮ್ಮ ರಿಚುವಲ್ಸ್ ಬಗ್ಗೆ ಗೊತ್ತಾಗಬೇಕು. ಸೊ ಹಾಗಾಗಿ ನಾನು ಅವಳನ್ನ ಇಲ್ಲಿಗೆ ಕರ್ಕೊಂಬರ್ತೀನಿ, ಸೊ ದಟ್ ಅವಳಿಗೂ ಕೂಡ ಗೊತ್ತಾಗುತ್ತಿದೆಲ್ಲ ಅಂತ. ಒಂದೊಂದು ಸರಿ ಅವಳನ್ನೂ ಕೂಡ ಕರ್ಕೊಂಡು ಹೋಗ್ತೀನಿ ಕುಂಕುಮಕ್ಕೆ. ಬಟ್ ಈಗ ಒಂದೊಂದು ಸರಿ ಅವಳು ಬರಲ್ಲ ಅಂತ ಹಠ ಮಾಡ್ತಾಳೆ, ನನ್ನ ಎತ್ಕೊಂಡು ಹೋಗು ಅಂತಾಳೆ. ನಾನೇ ಸ್ಯಾರಿ ಉಟ್ಕೊಂಡು ಎತ್ಕೊಂಡು ಹೋಗೋಕ್ಕೆಲ್ಲ ಆಗೋದೇ ಇಲ್ಲ. ಸೊ ಮನೇಲಿ ಬಿಟ್ಟಿರ್ತೀನಿ ಸ್ವಲ್ಪ ಟೈಮ್ ನನ್ನ ಕಸಿನ್ಸ್ ಮನೆಗೆ ಅಂದರೆ ಕರ್ಕೊಂಡು ಹೋಗ್ತೀನಿ, ಆ ಥರ ಮಾಡ್ತೀನಿ. ಇನ್ನು ಪೂಜೆ ಆಗೋ ಅಷ್ಟರಲ್ಲಿ ಲಿಶುನೂ ಕೂಡ ಎದ್ದು ಅವಳನ್ನೂ ಕೂಡ ಫ್ರೆಶ್ ಅಪ್ ಎಲ್ಲ ಮಾಡಿದ್ವಿ. ಅವಳನ್ನ ಇನ್ಕ್ಲೂಡ್ ಮಾಡ್ಕೊಳೋದಕ್ಕೆ ಟ್ರೈ ಮಾಡಿದೆ, ಬಟ್ ಅವಳು ಬರಲ್ಲ ಅಂತ ಹಠ ಮಾಡ್ತಿದ್ಲು. ನಾನೇ ಪೂಜೆ ಎಲ್ಲ ಮಾಡಿ ಮಂಗಳಾರತಿ ಮಾಡೋದಕ್ಕೂ ಮುಂಚೆ ಅಷ್ಟೋತ್ರ ಓದ್ಬಿಡೋಣ ಲಕ್ಷ್ಮೀದು ಅಂದ್ಬಿಟ್ಟು ಅಷ್ಟೋತ್ರ ಎಲ್ಲ ಓದ್ಕೊಂಡೆ. ಲಲಿತಾ ಸಹಸ್ರನಾಮ ಓದೋಣ ಅಂದ್ಕೊಂಡೆ, ಬಟ್ ಟೈಮ್ ಇರಲಿಲ್ಲ. ಬಿಕಾಸ್ 10:30 ಒಳಗೆ ಪೂಜೆ ಮಾಡಿಬಿಡ್ಬೇಕು ಅಂತ ಅಪ್ಪ ಹೇಳಿದರು. ಸೊ ಹಾಗಾಗಿ ನಾನು ಲಲಿತಾ ಸಹಸ್ರನಾಮ ಏನೂ ಓದಲಿಲ್ಲ, ಜಸ್ಟ್ ಅಷ್ಟೋತ್ರ ಓದಿ ಪೂಜೆನ ಮುಗಿಸ್ದೆ. ಈ ಸರಿ ಹಾಲಲ್ಲಿ ಟಿ ವಿ ಮುಂದೆ ನಾವು ಲಕ್ಷ್ಮಿನ ಕೂರಿಸಿದ್ರಿಂದ ತುಂಬಾ ಸ್ಪೇಸ್ ಇತ್ತು, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಯೂಶ್ವಲಿ ಏನು ಮಾಡ್ತೀವಿ ಅಂದರೆ ನಮಗೆ ಒಂದು ಬಾಲ್ ಥರ ಇದೆ, ಅಲ್ಲಿ ನಾನು ಕೂರಿಸ್ಬಿಡ್ತೀನಿ. ಅಲ್ಲಿ ಸ್ವಲ್ಪ ಕಂಜೆಸ್ಟೆಡ್ ಆಗುತ್ತೆ, ಅಂದರೆ ಕಾಂಪ್ಯಾಕ್ಟ್ ಆಗಿರುತ್ತೆ ಸ್ಪೇಸು. ಹಾಗಾಗಿ ಅದು ಅಷ್ಟಾಗಿ ಇಷ್ಟು ಚೆನ್ನಾಗಿ ಕಾಣ್ತಾ ಇರಲಿಲ್ಲ. ಬಟ್ ಈ ಸರಿ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಹಾಗೆ ಬಾಳೆಕಂದೂ ಅದೇ ಸೈಜಲ್ಲಿ ದೊಡ್ಡದೇ ತಂದಿದ್ದರಿಂದ ತುಂಬ ಚೆನ್ನಾಗಿತ್ತು. ನಮ್ಮನೆ ವರಮಹಾಲಕ್ಷ್ಮಿ ಹೇಗೆ ಕಾಣ್ತಿದೆ, ಹೇಗೆ ಬಂದಿತ್ತು ಡೆಕೋರೇಷನ್ ಅನ್ನೋದೆಲ್ಲ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಪೂಜೆ ಎಲ್ಲ ಆದಮೇಲೆ ಲಿಶು ನಮ್ಮ ಅಕ್ಕನ ಮಕ್ಕಳ ಜೊತೆ ಆಟ ಆಡೋಕ್ಕೆ ಅಂತ ಹೋದ್ಲು. ನಾನು ನಿದ್ದೆ ಸರಿಯಾಗಿರಲಿಲ್ಲ ಅಲ್ವಾ, ನಾನು ಚೆನ್ನಾಗಿ ಮಲ್ಕೊಂಡ್ಬಿಟ್ಟಿದ್ದೆ. ನಾನು ಅರೌಂಡ್ 3 o'clock ಹಂಗೆ ಇವಳನ್ನ ಕರ್ಕೊಂಡು ಹೋಗೋಣ, ಇನ್ನು ಸಂಜೆ ರೆಡಿ ಆಗಬೇಕಿತ್ತು. ನನಗೆ ಆ್ಯಕ್ಚುಲಿ ಇವತ್ತೊಂದು ಶೂಟ್ ಕೂಡ ಇತ್ತು. ಸೊ ಹಾಗಾಗಿ ನಾನು ಯಾವುದೇ ರೀತಿ ವಿಡಿಯೋನ ಸರಿಯಾಗಿ ಕ್ಯಾಪ್ಚರ್ ಮಾಡ್ಕೊಳೋದಕ್ಕಾಗಿಲ್ಲ. ಮಾಡ್ಕೊಂಡಿದ್ದೀನಿ ವಿಡಿಯೋ, ಆದರೆ ನಾನು ಪ್ಲ್ಯಾನ್ ಮಾಡಿರೋ ಥರ ವಿಡಿಯೋನ ಮಾಡ್ಕೊಳೋದಕ್ಕಾಗಲಿಲ್ಲ. ಮತ್ತು ಸಂಜೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಂಜೆ ದೀಪ ಎಲ್ಲ ಹಚ್ಚಿ ಆಮೇಲೆ ಕುಂಕುಮ ಕರಿಯೋಕ್ಕೆ ಹೋಗಬೇಕಿತ್ತು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜನ ಬಂದವರಿಗೆ ನಾನೇ ಕುಂಕುಮ ಎಲ್ಲ ಕೊಟ್ಟೆ. ಆಮೇಲೆ ನಾನು ಕುಂಕುಮಕ್ಕೆ ಕರಿಯೋಕ್ಕೆ ಹೋದಾಗ ಅರೌಂಡ್ 7 o'clock ಹಂಗೆ ನಾನು ಹೋದೆ ಎಲ್ಲರಿಗೂ ಕುಂಕುಮಕ್ಕೆ ಕರಿಯೋಕ್ಕೆ. ಮನೆಯಲ್ಲಿ ಅಮ್ಮ ಇದ್ದರು, ಕುಂಕುಮ ಅವ್ರು ಕೊಡ್ತಾಯಿದ್ರು ಮನೆಗೆ ಬಂದವರಿಗೆ. ಇನ್ನು ತುಂಬ ಜನ ನನ್ನ ವರಮಹಾಲಕ್ಷ್ಮಿ ಸ್ಯಾರಿ ಬಗ್ಗೆನೂ ಕೂಡ ಕೇಳ್ತಾಯಿದ್ರಿ, ಬ್ಲೌಸ್ ಯಾವ ಥರ ಸ್ಟಿಚ್ ಮಾಡಿದ್ದೀರಾ ತೋರಿಸಿ ಅಂತ. ಆ್ಯಕ್ಚುಲಿ ನಾನು ಬ್ಲೌಸ್ ಸ್ಟಿಚ್ಚೇ ಮಾಡಿಸಿರಲಿಲ್ಲ. ಇವತ್ತು ಈ ಸ್ಯಾರಿನ ಡ್ರೇಪ್ ಮಾಡೋ ಅಂತ ಇಂಟೆನ್ಷನ್ ಕೂಡ ಇರಲಿಲ್ಲ. ಸಡನ್ನಾಗಿ ಬ್ಲೌಸು ಕೂಡ ಮ್ಯಾಚಿಂಗ್ ಮುಂಚೆ ಯಾವುದೋ ಹೊಲಿಸಿದ್ದು ಅದು
ಮ್ಯಾಚ್ ಆಗ್ತಿತ್ತು. ಒಂದು ಶೂಟ್ ಇದ್ದಿದ್ದರಿಂದ ಇದೇ ಸ್ಯಾರಿನ ಡ್ರೇಪ್ ಮಾಡೋಣ ಅಂದ್ಬಿಟ್ಟು ಅದನ್ನೇ ಡ್ರೇಪ್ ಮಾಡ್ಕೊಂಡಿದ್ದೆ ಅಷ್ಟೇ. ಇನ್ನು ಲಿಶುಗೆ ಫೋಟೋಸೇ ಆಗಿರಲಿ ಅಥವಾ ವಿಡಿಯೋ ತೆಗೆಯೋದೇ ಆಗಲಿ ಅಷ್ಟಾಗಿ ಇಷ್ಟ ಆಗಲ್ಲ. ಹೇಗೋ ಅವಳಿಗೆ ಯಾಮಾರಿಸಿ ನಾನು ನನ್ನ ಕಸಿನ್ ಸೇರ್ಕೊಂಡು ಒಂದೆರಡು ಮೂರು ಕ್ಲಿಪ್ಪಿಂಗ್ಸ್ ತೊಗೊಂಡ್ವಿ. ಇದಾಗಿತ್ತು ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್. ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.